ಮೊದಲೇ ಹೆಣ್ಮಕ್ಳೊಳಗೆ ಡೊಳ್ಳಿನ ಪದ ಹಾಡೋರು ಯಾರಿ ಸರ? ಇದೇ ರಬಕೈ ಬನಟ್ಟಿ ಹೆತ್ತಾಕಿರ್ತಕ್ಕಂತ ಯಾರು ಎಲ್ಲಟ್ಟಿ ನಿಲವಾಯಿ. ಎಲ್ಲಟ್ಟಿ ನಿಲವಾಯಿ ಡೊಳ್ಳಿನ ಪದ ಹಾಡಿದ್ರ ಒಂದು ಕಣ್ಣು ಹಾದು ಎಲ್ಲಟ್ಟಿ ನಿಲವಾಯು ಎರಡು ಕಣ್ಣೆ ಹೋದ್ರ ಅಕ್ಕಿ ಜೋಡಿ ಹಾಡ್ತಕ್ಕಂಥವ್ರೆಲ್ಲ ಅಣ್ತಾಮ್ರತೆ ತಿಳ್ಕೊಂಡು ಜಗತ್ತಿಗೆ ಹಾಡಿಕಿರ ಜಗತ್ತಿಗೆ ಹೆಸರುವಾಸಿಯಾಗಿ ಹೋದ್ರು. ಹೆಂಗ್ರಿ ಸರ? ಇವ್ರಿಗೆ ದೇವ್ರು ಬರ್ತಾವ್. ಇದು ಎಂತದ್ರಿಪ್ಪ? ಇದು ಎಂತ ದೇವ್ರು ಬರೋದು ಹೇಳೋದಕ್ಕೆ ಮಾನ್ಯ ಹಾಡಿಕೆಗೆ ಹೋಗಿದ್ದೀವಿ. ಎಲ್ಲಿಪ್ಪ? ಇಲ್ಲೇ ಎಲ್ಲಿ ಮುಧೋಳ ತಾಲೂಕ ಕನಸಗಿರಿಯಾಗ ಗುಡ್ದಾಗ ಲಕ್ಕವೇ ಐತಿ ಜಾತ್ರೆ ಅವ. ಹೌದವ. ಮನಗಡ ದೊಡ್ಡ ಜಾತ್ರೆ ಐತಿ. ಎಲ್ಲಾರು ಹಾಡು ಕೇಳಕ್ಕೆ ಬಂದಾರ. ಹಾಡು ಕೇಳಕ್ ಬಂದಾರ. ಆ ಜಾತ್ರಾ ಕಮಿಟಿ ಚೇರ್ಮನ್ ಇಬ್ರು ಹೆಂಡ್ರಿ. ಮತ್ ಯಾರು ಇಲ್ಲಿ ಇಬ್ರು ಹೆಂಡ್ರಿ ಇದ್ದವ್ರು ಸಿಟ್ಟಿಗೆ ಇರ್ಬೇಡ್ರಿ. ಆ ಜಾತ್ರಾ ಕಮಿಟಿ ಚೇರ್ಮನ್ ಇಬ್ರು ಹೆಂಡ್ರು ಇಬ್ರು ಹೆಂಡ್ರ ಬಂದ ಹಾಡ ಕೇಳಕ್ ಕೂತಾರ. ಎಲ್ಲಾರಿಗೆ ನಮ್ಮ ಜಡದೇಲಿ ಪೂಜಾರಿ ಗಂಡಾಳಿ ದೇವ್ರು ಹೇಳ್ತಿದ್ದು. ಯಾರು ಗುಂಡ ಆಡ್ತಿದ್ರು, ಯಾರು ಅಲ್ಲಿಗೆ ಹಾಯ್ತಿದ್ರು, ಯಾರು ಬೆತ್ತಗೋಲ್ ಹೊಡ್ಕೊತಿದ್ರು, ಯಾರು ಗುಡಿ ಗದ್ದಿಗೆ ಹೋಗಿ ಬಡ್ಕೊಂಡ್ರೆ ನುಡಿ ಹೇಳ್ತಿದ್ರು. ಆ ಎಲ್ಲಾರಿಗೆ ದೇವ್ರು ಬರೋದು ನೋಡಿ ಆ ಜಾತ್ರಾ ಕಮಿಟಿ ಚೇರ್ಮನ್ ಹೆಂಡತಿಗೆ ದೇವ್ರು ಬತ್ತು. ಹೆಣ್ಮಕ್ಳ ದೇವ್ರ ಹೆಂಗ್ರಿಪ್ಪ? ಅವ್ರೇನು ಗುಂಡ ಹಾಯಂಗಿಲ್ಲ, ಅಲ್ಲಿಗೆ ಹಾಯಂಗಿಲ್ಲ. ದೇವ್ರು ಬರ್ತಾರ ಆ ತಲೆ ಮ್ಯಾಗಿನ ಸೆರಗ ತೆಗೆದು ಮೊದಲು ಸೊಂಟಕ್ ಸುತ್ತಾರ. ಸೊಂಟಕ್ ಸುತ್ತಿ ಏನ್ ಮಾಡ್ತಾರ ಏನ್ರಿಪ್ಪ? ಆ ದೊಡ್ಡ ತುರ್ಬಾ ಒಂದು ಬಿಚ್ಚಿ ಜಾರಿಸಿ ನಿಂದಿರ್ತಾರ. ಕೊರವಂದಿ ಅಲ್ಲಿ ಬಂದಿದ್ ಹೇಳಕತ್ತಿನ ಹಿಂಗಂದ್ರೆ ಆಯ್ತು. ನಡೆ ಹೆಣ್ಮಗಳು ಏನ್ ಬೇಕ? ಏ ಮಕ್ಕಳೇ, ಮಕ್ಕಳಂದ್ರೆ ಯಾವ ಮಕ್ಕಳ? ಈ ಜಾತ್ರಾ ಕಮಿಟಿ ಮಕ್ಕಳು ಎಲ್ಲಿದ್ರು ಬಂದಿರ ಬರ್ರಿ ಅಂದಳಕ್ಕೆ. ಹೌದು. ಮತ್ತ ಜಾತ್ರಾ ಕಮಿಟಿ ಅವ್ರು ವಿಚಾರ ಮಾಡಿ ನಮ್ಮ ಅಪ್ಪನ ಬಾವಿಯವರು ಏನತ್ರಿಪ್ಪ? ನಾವೆಲ್ಲ ಮಕ್ಕಳು ಆಗುದು ಏನ್ ಹರ್ಕತ್ತೈತಿ. ಚೇರ್ಮನ್ ಹ್ಯಾಂಟಿಗೆ ದೇವ್ರು ಬಂದೈತಿ. ಚೇರ್ಮನ್ ಎಬಸ್ತೀರಿ ಅಂದ್ರು. ಇದ ಬೆಳತಾನ ಹುಗ್ಗಿ ಮಾಡಿ ಚಂತಾನ ಓಡಾಡಿ ದಣದ ಮಕ್ಕೊಂಡಿತ್ರಿ. ಆ ದೇವ್ರ ಪಲ್ಲಕ್ಕಿ ಅಂತಾಕ ಒಂದು ಹುಡುಗ ಹುಡ್ಕೊತ್ ಹೋದ. ಏ ದೊಡ್ಡಪ್ಪ, ದೊಡ್ಡವ್ ದೇವ್ರು ಬಂದೈತಿ ಬಾ ಅಂದ. ಅವ ಕಂಬಳಿ ಮುಸುಕಾಯ್ಕ ಮನ್ಕೊಂಡಿದ್ದ. ಅವಂಗ ಅನ್ಕೊಂಡ್ರಿ ಹೆಂಡತಿ ದೇವ್ರು ಬಂದೈತಿ ಹೇಳಿ 1000 ಮಂದಿಯಾಗ ದೊಡ್ಡ ರೇಷ್ಮೆ ಪಟ್ಟಕ ಸುತ್ತಕೊಂಡು ಹೆಗಲಿಗೆ ಒಂದು ಕಂಬಳಿ ಹಾಕೊಂಡು 1000 ಮಂದಿಯಾಗ ಬಂದು ಹೆಂಡತಿ ಕಾಲ್ ಹಿಡ್ದ. ಹೇಳ್ತಾ ಏನ್ ಹೇಳ್ತಿ? ಹೇಳ್ತೇವೆ ದೇವ್ರ ಏನಪ್ಪ? ಏ ಮಗನ ನೋಡ್ರಿ 1000 ಮಂದಿ ಗಂಡಗೆ ಮಗನ ಆತಾಳ. ಹೌದು. ಮತ್ತ ದೇವ್ರು ಏ ಮಗನ ಅರೇ ಮುಗಲ ಮಾಡ ನೋಡ್ರಿ ಮಳೆ ಆಕೈತನ. ನಾ ಯಾರಿದ್ದ ಹಂಗ ಅನಿಬೇಡ. ಹೋದವಳ ದೇವ್ರು ಬಂದೈತಿ ಕಾಲ್ ಹಿಡ್ಕೋ. ಏನ್ ಹೇಳು? ಹೇಳ್ಬೇಕಂದ್ರ ಹೊಟ್ಟೆ ಗಂಟಾಗಿ ಗುದುಮರಿ ಹಿಡ್ಕೊತೈತಿ. ಏನ್ ಹೇಳಿ? ಏನ್ ಹೇಳಕ್ಕಲ್ಲಕೇನೋ ಬರೇ ಮುಗಲ ಮಾಡ ನೋಡ್ರಿ ಮಳೆ ಹಾಕೈತನ. ನಾ ಯಾರಿದ್ದ? ಇಲ್ಲ, ನಾ ಸೀಮಿತ ಋಗ ಇದ್ದ. ನಾಳೆ ಶುಕ್ರವಾರ ಉತ್ತಟ್ಟಿ ಉದುರು ಗಡಬ ಮಾಡಿ ನನ್ನ ತನು ಗಡಬ ಮಾಡಿ ಊರ್ ಶಿವಮೀದ ಅಕ್ಷರ ಸೊಪ್ಪು ಸುತ್ತಾಲ. ಟೀಕ್ ಆಯ್ತು. ಕುಡು ಭಂಡಾರ ಅದ ಗಂಡ. ಹೇಳ್ತಿ ಗಂಡಗೆ ಭಂಡಾರ ಕೊಟ್ಟಳು. ಗಂಡ ಸಣ್ಣಂಗಿ ಮ್ಯಾಲ ಹೇಳ್ತಿದ್ದ. ಹೇಳಿದ್ರ ಹೇಳ್ತೇನೆ ಬೇಕು. ಏ ಮಗನ ಇಟ್ಟೊತ್ತನ ಊರ್ ಮಾತಾಗ್ಯದ. ಇದು ಮನಿ ಮಾತೈತಿ ಲಕ್ಷಿಡು. ಏನ್ ಹೇಳ್ತಿ ಹೇಳವ? ಏನ್ ಹೇಳು? ಹೇಳ್ಬೇಕಾದ್ರೆ ಹೊಟ್ಟೆ ಗಂಟಾಗಿ ಗುದುಮನಿ ಹಿಡ್ಕೊತೈತಿ. ಏನ್ ಹೇಳಿ? ಅಪರ್ಷನ್ ಮಾಡಕ್ ಹೋಗ್ಬೇಕು ಅಂದವ. ಇದು ಅಪರ್ಷನ್ ಮಾಡ್ರೆ ಕುಲ್ಲಾಗಂಗಿಲ್ಲ. ಹೇಳ್ತಾಯಿ ಇದು ಎಂತ ಗಂಟ ಇತ್ತಿತ್ತಲಾಗಿ ಮನಿಗೆ ಹೊಸ ಕುದುರೆ ಬರೋಣ. ಹೊಟ್ಟೆ ಹಳಿ ಕುದುರೆ ಕಡೆ ಹಳ್ಳಿ ನೋಡಲಾಗಿಲ್ಲ. ಹಿಂಗ ದೇವ್ರ ಹೇಳ್ತಾರ. ಮತ್ತ ಮನುಗುಳಿ ಮಾಸ್ತರ್ ಏನಂತೇಳಿ ನಾಳೆ ಕಬ್ಬನ್ಯಾಗ ಕಾಕಗಳು ನೀರು ಹಾಸಿ ಬರೋದ್ರ ಮನ್ಯಾಗ ನೀವು ಹಂಗೇನಲ್ರಿಪ್ಪ. ನಸ್ರಿ ನಾನಿನ ಬಳಗ್ ಹಿಂಗಲ್ಲ. ಯಾವ ಕಡೆ ಹೋಗಿತ್ತು ಯಾಕಂದ್ರೆ ಚಕ್ಕ ಬೀಳಬಾರ್ದು. ಆ ಕೆಲಸ ಹೆಂಗ ಆಗ್ಬೇಕಾರ ಅಚ್ಚುಕಟ್ಟಾಗಿರ್ಬೇಕು. ಹೆಂಗ ಅಚ್ಚುಕಟ್ಟಾಗಿರ್ಬೇಕು ಹೆಂಗ್ರಿಪ್ಪ? ಈಗಾಗಲೇ ಮಾತು ಹೇಳು ಏನಪ್ಪ? ಇಲ್ಲ ಹಾಲು ಕುಡಿಯೋರು ತಾಯಿ ಸೀರೆ ಒಗ್ಯಾವ್ರು ಹೆಂಗತ್ತೇಳಿ ನಮ್ದು ಹಾಲೇ ಕುಡಿಲಿ ಏನಾರೇ ಕುಡಿ. ಅವ ಮಗ ಡೋಳು ಬಿಡಿಯೋ ಮಾತಾಡ್ತಾನೆ ಕೇಳಿರ್ಬೇಕು ನೀ. ಏನಪ್ಪ? ಅವರು ಒಳಗೆ ನೀರ್ ಹಾಕಿ ಬಡಿತಾರ ಅಂತೇಳಿ. ಮತ್ತ ನೀರ್ ಹಾಕಿ ಬಡಿತಾರ. ಅವ್ರಿಗೆ ಯಾಕತ್ರಿ ನೀರ್ ಹಾಕಿ ಬಡಿದು ನಿಮಗ್ ಕೂನ್ ಐತಾರ. ಮತ್ತೊಬ್ಬರಿ ಮಂದಿಗೆ ಯಾಕೆ ಹೆಸರು ಇರ್ತೀರಿ?
ಅವಳು ತಗೊಂಡಾಗ ಕಾಣ್ತಾನ್ರಿ ಆ ಮತ್ ತಗೊಂಡಲ್ಲೇ ಮಕ್ಕಳಿಗೆ ಯಾನ್ ನೀರ್ ಹಾಕ್ಬೇಕು ಯಾನ್ ಸೋಡಾ ಹಾಕ್ಬೇಕು ಅನ್ಕೊಂಡಿರ್ತೈತಿ ಅದ್ರ ಅನುಭವ ಇರ್ಲಿಕ್ಕೆ ಅನುಭವ ಮಾತು ಬರಂಗಿಲ್ಲ ಬರಂಗಿಲ್ಲಪ್ಪ ಯಾಕೆ ಈ ಮಾತು ಹೇಳ್ಬೇಕು ಯಾಕೆ ಸರ ಇವತ್ತ ಹಾಲುಂಡ ದೈವ ಹರ್ಷ ಕೂತಿರಿ ಕುಡೀರಿ ಭಂಡಾರ ಅಂದ್ರೆ ಆಗಲೇ ಒಂದು ಮಾತು ಹೇಳಿದ್ವಿ ನಾವು ಏನ್ರಿಪ್ಪ ಭಂಡಾರ ದೇವರ ಭಂಡಾರ ಬಗ್ಗೆ ಮಾತಾಡ್ರ ಅಂತ ಹೇಳ್ರು ಬಾಲ್ದಂಡಿನ ಸಾಹೇಬ್ರು ತಿಂಗಳಿಗೆ ಒಂದು 70-80 ಸಾವಿರ ಪಗಾರ ತೋತಿರ್ಬೇಕು ಆರಾಮ್ ಮನ್ಯಾಗ ಮುಕ್ಕೋಬಹುದು ಅವ್ರು ಹೌದು ಭಗವಂತಿ ಲೆದಾನ ಅಂತೇಳಿ ನಂಬಿಕೆ ಅದ ಹೌದಾ ಹಿಂಗ ಇಟ್ಟೆಲ್ಲಾ ಮಂದಿ ಕೂಡ್ಬೇಕಾದ್ರೆ ಮೊದಲಿಗೆ ಬರೋಣ ಮಾತು ಹೇಳಿನ ಏನತ್ರಿಪ್ಪ ಇಲ್ಲಿ ಸಾಕ್ಷಾತ್ ಭಗವಂತ ಅಂತೇಳಿ ಇಟ್ಟೆಲ್ಲಾ ಮಂದಿ ಬಂದೈತಿ ಹೌದು ಭಗವಂತ ಹೆಂಗಂದ್ರ ಹೆಂಗ್ ಸರ ಭಗವಂತ ಯಾವ ರೂಪದಾಗ ಯಾರ ಮನೆಗೆ ಬರ್ತಾನೆ ಹೇಳಿಕ್ ಬರಂಗಿಲ್ಲ ಹೌದು ಹೌದು ಅಂತ ಭಗವಂತನಲ್ಲಿ ಶಕ್ತಿ ಅದ ಹೌದ್ ಒಂದ ಮಾತು ಹೇಳಿದ್ರು ಏನ್ರಿ ಸರ ಜೀವನದಾಗ ಹೌದ್ ಎಷ್ಟೋ ಮಂದಿ ಜಗತ್ತಿನಾಗ ಆಗಿ ಹೋಗ್ಯಾರ ಆಗಿ ಹೋಗ್ಯಾರಿಪ್ಪ ಡೊಳ್ಳಿನ ಪದ ಹಾಡೋರು ಬಹಳ ಮಂದಿ ಇದಾರ ಯಾರ್ರಿ ಸರ ಜಗತ್ತಿನಾಗ ಹೆಸರುವಾಸಿಯಾಗಿ ಹೋದ್ರು ಯಾರು ಮೊದಲೇ ಹೆಣ್ಮಕ್ಳೊಳಗೆ ಡೊಳ್ಳಿನ ಪದ ಹಾಡೋರು ಯಾರಿ ಯಾರ್ರಿ ಸರ ಇದೇ ರಬಕೈ ಬನಟ್ಟಿ ಹೆತ್ತಾಕಿರ್ತಕ್ಕಂತ ಯಾರು ಯಾರು ಎಲ್ಲಟ್ಟಿ ನಿಲವಾಯಿ ಹೌದ್ ಎಲ್ಲಟ್ಟಿ ನಿಲವಾಯಿ ಡೊಳ್ಳಿನ ಪದ ಹಾಡಿದ್ರ ಏನೋ ಗಂಡನ ಮನೆ ನೆಲ್ಯಾಕ್ ಹೋದ್ರು ಹೌದ್ ಗಂಡ ಅಂದತ್ತ ಏನತ್ರಿಪ್ಪ ನೀ ಡೊಳ್ಳಿನ ಪದ ಹಾಡ್ರ ಹೌದ್ ಮತ್ತ ನಮ್ಮ ಸಂಸಾರ ಹೆಂಗ ಅಂದ ಹೌದಾ ಸಂಸಾರಕ್ಕೆ ಬೆಂಕಿ ಹಚ್ಚದ ಭಗವಂತ ಹೌದ್ ಗಂಡ ಗಂಡತ್ತ ಹಾ ಸಂಸಾರಕ್ಕೆ ಬೆಂಕಿ ಹಚ್ಚ ಹೌದ್ ಸಂಸಾರ ಏನು ಹುಟ್ಟುದು ಸಾವುದು ಹುಟ್ಟುದು ಹಾ. ಈ ತೊಗಲಿನ ಸಂಸಾರಕ್ಕೆ ಏನು ಸಂಬಂಧ ಇಲ್ಲ ಹಾ. ಯಾರೇ ಮಾತ್ರ ಬೀರಪ್ಪ ಮಾಳಿಂಗ್ರ ದೇವ್ರ ಸೇವಾ ಮಾಡಕ್ಕೆ ಅಂದಳ ಹೌದಾ ಅವಾಗ ಎಲ್ಲಟ್ಟಿ ನಿಲವಾಯಿ ಗಂಡ ಅಂದತ್ತ ಏನತ್ರಿಪ್ಪ ಯಾವಾಗ ಇಂತ ಗಂಡನ ಬಿಟ್ಟು ಪತಿಯೇ ಪರಮಾತ್ಮ ಅಂತಕ್ಕಂತ ನನ್ನ ಬಿಟ್ಟು ಹೌದ್ ಆ ಪರಮಾತ್ಮನ ಕೂಡ್ತಿದ್ರ ಹಾ. ಇದ್ರಾಗ ನೀನು ಸುಖ ಆಗಂಗಿಲ್ಲ ನಡಿ ಹೊರಗಂದ ಹೌದಾ ಎಲ್ಲಟ್ಟಿ ನಿಲವಾಯಿ ಅಂದತ್ತ ಏನತ್ರಿಪ್ಪ ಅದ್ರಾಗ ಸುಖ ಆಗ್ಲಿಕ್ಕೆ ಅಟ್ಟೆ ಹೋಯ್ತು ಹಾ. ಈ ಕಾಯಿ ಹೋಯ್ತಂದ್ರ ಹೌದ್ ಇದ್ರಾಗಿರ್ತಕ್ಕಂತ ಉಸಿರಿನ ಹೆಸರು ಜಗತ್ತಿಗಳು ಅಂತ ಹೇಳಿ ಹೌದಾ ಡೊಳ್ಳಿನ ಪದ ಹಾಡ್ಲಕ್ ಬಂದ್ರು ಹೌದು ಮುಂದೆ ಕಣ್ಣು ಹೋದ್ರು ಎಲ್ಲಟ್ಟಿ ನಿಲವಾಯು ಎರಡು ಕಣ್ಣೆ ಹೋದು ಎರಡು ಕಣ್ಣೆ ಹೋದ್ರ ಹೌದ್ ಅಕ್ಕಿ ಜೋಡಿ ಹಾಡ್ತಕ್ಕಂಥವ್ರೆಲ್ಲ ಅಣ್ತಾಮ್ರತ ತಿಳ್ಕೊಂಡು ಜಗತ್ತಿಗೆ ಹಾಡಿಕೆ ಜಗತ್ತಿಗೆ ಹೆಸರುವಾಸಿಯಾಗಿ ಹೋದ್ರು ಹೌದಾ ಡೊಳ್ಳಿನ ಪದ ಮೊದಲು ಹೆಣ್ಣು ಮಕ್ಕಳು ಹಾಡ್ದಕ್ಕೆ ಎಲ್ಲಟ್ಟಿ ನಿಲವಾಯು ಹೌದ್ ಹೌದ್ ಆ ನಂತರ ಇಂಡಿ ತಾಲೂಕ ಯಾರು ಮಾರ್ಸ್ನಳ್ಳಿ ಶಾಂತವ್ ಹಾಡ್ತಾಳ ಹೌದ್ ಡೊಳ್ಳಿನ ಪದ ಹಾಡ್ಲಕತ್ತಾಳ ಎಂದೂ ತಲೆ ಮ್ಯಾಗಿನ ಸೆರಗ ಹಾ. ಭುಜದ ಮೇಲೆ ಬಂದಿಲ್ಲ ಹೌದ್ ಹೌದಾ ಜಗತ್ತಿಗೆ ಮಾರ್ಸ್ನಳ್ಳಿ ಶಾಂತವನ ಹೆಸರದ ಹೌದ್ ಅಂತ ಪದಗಳನ್ನ ಹಾಡೋರ್ದಾರ ಹೌದು ನಮ್ಮ ಈ ಜಾಡ್ಯಾಗ ಡೊಳ್ಳಿನ ಪದ ಹಾಡೋರು ಬಹಳ ಮಂದಿ ಆಗಿ ಹೋಗ್ಯಾರ ಹೋಗ್ಯಾರ ಯಾರು ಯಾರಿಪ್ಪ ಸ್ವಚ್ಛ ಹಾಲು ಮತ್ತ ಬಿಚ್ಚಿ ಹಾಡಿದಕ್ಕಾಗಿ ಸಾರವಾಡ ಸಿದ್ದಪ್ಪ ಮುತ್ಯಾನು ಹಾ ಕುತ್ತಲ್ಲೇ ಕಣ್ಣು ಹೋಗ್ಯಾವ ಹೋಗ್ಯಾವ ಹೊಟ್ಟಿಲೆ ಸಂತಾನ ಆಗಿಲ್ಲ ಹೌದ್ ಹಿಂಗ ದೇವರಲ್ಲಿ ಇಂತ ಒಂದು ಶಕ್ತಿ ಅದ ಅಲ್ಲ ಅಲ್ಲ ಇದೊಂದು ಮಾತಿನೊಂದು ಹೇಳೋದು ಏನ್ರಿಪ್ಪ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕು ಹೌದ್ ಇಂಡಿ ತಾಲೂಕಿನಲ್ಲಿ ಜೇವೂರು ಚನ್ನಬಸಪ್ಪ ಗೌಡ್ರ ಆಗಿ ಹೋಗ್ಯಾರ ಹೋಗ್ಯಾರಿಪ್ಪ ಯಾರ ಸಮಾಜದವರು ಯಾವ ಸಮಾಚಾರಿಪ್ಪ ಪಂಚಮಸಾಲಿ ಸಮಾಜದವರು ಹೌದ್ ಪಂಚಮಸಾಲಿ ಸಮಾಜ ಹುಟ್ಟಿ ಹಾ. 12 ಎಕರೆ ಹೊಲ ಬೀಜ ಬಿತ್ತಾರೆ ಬೆಳೆದ ಜಗತ್ತಿಗೆ ದೇವರಾಗ್ಯಾರ ಹೌದ್ ಹೌದು ಡೊಳ್ಳಿನ ಪದ ಹಾಡ್ಬೇಕಾರ ಪೂರ್ವ ಜನ್ಮದ ಪುಣ್ಯ ಹೌದ್ ಈಗಾಗಲೇ ಹೇಳ್ಯಾರ ತಾವೆಲ್ಲರೂ ಭಕ್ತಿ ಇಟ್ಟು ಕೇಳಾಕತ್ತೀರಿ ಹೌದು ಇವತ್ತು ಭಂಡಾರದ ವೈಭವ ಜಾತ್ರೆ ಅದ ಹೌದ್ ಇಲ್ಲಿ ಬಹಳ ಮಾತಾಡಿ ಕೆಲವೊಂದು ಇರುವಂತ ವಿಷಯನ ಕಮಿಟಿ ಅವ್ರು ಹೇಳ್ಯಾರ ಇಲ್ಲ ಬಹಳ ಮಾತಾಡಿ ನಾವು ಜಗತ್ತಿಗೆ ವಜ್ಜೆ ಹಾಕಬೇಕಾಗಿಲ್ಲ ಹೌದ್ ಒಂದು ಸತ್ಯವಾಗಿರ್ತಕ್ಕಂತ ಸುಂದರ